ಡಾಕ್ಟರ್ ಅವಿನಾಶ್ ಜಾಧವ್ ಅವ್ರು ಸಿಕ್ಕರು. ಅವ್ರಿಗೊಂದು ಹಾಯ್ ಹೇಳಿದೆ. ಹಾಯ್ ಹೇಳಿಕೆ ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಚುಂಚೋಳಿ ಮಂದಿಗೆ. ನಾನು ಇವಾಗ ಎಲ್ಲಿ ಹೋಗ್ತಿದ್ದೀನಪ್ಪ ಅಂತಂದ್ರೆ ಹರಕುಡು ಕಾಲೇಜ್ ಕಡೆ. ಅಲ್ಲಿಗೆ ಯಾಕಪ್ಪ ಅಂತಂದ್ರೆ ಅಲ್ಲಿ 33ನೇ ವಾರ್ಷಿಕೋತ್ಸವ ನಡೀತಿದೆ. ಅಲ್ಲಿ ನೋಡೋದಕ್ಕೆ ಹೋಗ್ತಿದ್ದೀನಿ. ಅಲ್ಲಿ ಹೋದ ತಕ್ಷಣ ಹೊರಗಡೆ ಎಲ್ಲ LED TV ಅದು ಹಚ್ಕೇಸಿಂದು ಸ್ಕೂಲ್ದು ಕಾಲೇಜ್ದು ಮಸ್ತ್ ಲೈಟಿಂಗ್ ಮಾಡಿರು. ಇದೆಲ್ಲ ನೋಡ್ಕೇಸಿಂದ ಸಿದ್ಧ ಒಳಗೆ ಹೋದೆ. ಒಳಗೆ ಹೋದ ತಕ್ಷಣ ನಮ್ಮ ಚುಂಚೋಳಿ ತಾಲೂಕಿನ MLA ಆದಂಥ ಡಾಕ್ಟರ್ ಅವಿನಾಶ್ ಜಾಧವ್ ಅವ್ರು ಸಿಕ್ಕರು. ಅವ್ರಿಗೊಂದು ಹಾಯ್ ಹೇಳಿದೆ. ಹಾಯ್ ಹೇಳಿಕೆಸಿಂದು ಅಲ್ಲಿಂದ ಸಿದ್ಧ ನಿಂತೆ. ಮತ್ತು MLA ಸಾಬ್ರಿಗೆ ಹಾಯ್ ಹೇಳಿಕೆಸಿಂದು ಅಲ್ಲೇ ನಿಂತಿದೆ. ಅಲ್ಲಿ ನಿಂತಿದ್ದಾಗೆ ಮತ್ತು ಹರಕುಡು ಮುತ್ತೇರು ಬಂದರು. ಹರಕುಡು ಮುತ್ತೇರು ಆಶೀರ್ವಾದ ತೊಗೊಂಡ್ಕೇಸಿಂದು ನಾ ಬರೋಕ್ಕೆ ಸ್ವಲ್ಪ ಲೇಟ್ ಆಗಿತ್ತು. ಅದಕ್ಕೂ ಮುಂಚೆ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದ ಉತ್ತರಾಧಿಕಾರಿ ಆದಂಥ ಚಿರಂಜೀವಿ ದೊಡ್ಡಪ್ಪನವರು ಬಂದಿರಂತ. ಅವ್ರನ್ನ ನೋಡೋಕ್ಕೆ ಮಿಸ್ ಮಾಡಿಕೊಂಡೆ. ಆಮೇಲೆ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ಲತ್ತಿರು. ಹಣ್ಣು ಫೋನ್ನಾಗ ಜೂಮ್ ಹಾಕಿ ವಿಡಿಯೋ ಮಾಡ್ಲತ್ತೀನು. ಅಲ್ಲೇ ನೋಡ್ಕೊತ ನಿಂತ್ಕೇಸಿ ನಮ್ಮ ದೋಸ್ತರು ಬಂದರು. ನಾವು ಸ್ವಲ್ಪ ಚೀರಾಡ್ದೀವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ವಾರ್ಷಿಕೋತ್ಸವ ಮುಗೀತ್ರಿ. ಎಲ್ಲರೂ ಮನೆಗೆ ಹೋಗ್ಲತ್ತರು. ಹಾಗೆ ನಾವು ಮನೆಗೆ ಹೋಗ್ಲತ್ತೀವ್ರಿ. ಎಲ್ಲರೂ ವಿಡಿಯೋ ನೋಡಿರಲ್ಲ. ವಿಡಿಯೋ ಹೆಂಗೆ ಅನಿಸ್ತಂತ ತಪ್ಪದೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇನ್ಸ್ಟಾ ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಇರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಂತೀರಾ ಅಷ್ಟೇ.